ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗ್ 5 ಗಂಟೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರಾತ್ರಿ ನೆನ್ನೆ ಸಿಲಿಂಡರ್ ರೂಲ್ ಕೂಡ ಬಂದಿದೆ. ಸೊ ಹಂಗಾಗಿ ನನಗೆ ನಿದ್ದೆನೇ ಬರಲಿಲ್ಲ. ಎಕ್ಸಾಮು ಯಾವಾಗ ಕಾಲ್ ಮಾಡ್ತಾರೋ ಏನೋ ಅದೊಂದು ತಲೆಗೆ ಬಂದುಬಿಡ್ತು. ಅದ್ರ ಜೊತೆಗೆ ನಾನು ಇನ್ನೂ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ. ಮತ್ತು ಇದು CETನೂ ಕೂಡ TET ಥರನೇ ಆದರೆ ಕನ್ಫ್ಯೂಸಸ್ ಆಗ್ಬಿಟ್ರೆ ಏನು ಎತ್ತ ಅಂತ ಏನೇನೋ ತಲೆಗೆ ಯೋಚನೆ ಬಂದುಬಿಟ್ಟು ನನಗೆ ನಿದ್ದೆನೇ ಬರಲಿಲ್ಲ. ಆಲ್ಮೋಸ್ಟು ನಿಮಗೂ ಕೂಡ ಅದೇ ಥರ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ಸಿಲಿಂಡರ್ ರೂಲ್ ಬಂದ ತಕ್ಷಣ ಕಾಲ್ ಮಾಡ್ತೀರಂತ ಎಲ್ಲ ಹೇಳ್ತಾ ಇದ್ರಲ್ವ. ಸೊ ಹಂಗಾಗಿ ನಾನು ಕೂಡ ಸ್ವಲ್ಪ ಸಿಲೆಬಸ್ ಎಲ್ಲ ಕವರ್ ಮಾಡ್ಕೋಬೇಕು ಅಂತ ಸ್ವಲ್ಪ ಬೇಗನೆ ಎದ್ದಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮಧ್ಯಾಹ್ನ ನಾವು ಯಾವಾಗಲೂ ಕೂತ್ಕೊಂಡು ಓದ್ತಾ ಇರ್ತೀವಲ್ವ. ಸೊ ಹಂಗಾಗಿ ಬೆಳಗ್ಗೆ ಎದ್ದೇಳಕ್ಕೆ ಒಂಥರ ಮೈ ಎಲ್ಲ ನೋವು ಅಂತ ಇರುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೋಬೇಕಂದ್ರೆ ಒಂಚೂರು ಎಕ್ಸಸೈಜ್ ಒಂದು 5 ನಿಮಿಷ ಎಕ್ಸಸೈಜ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಅದ್ರ ಜೊತೆ ಬಾಡಿ ಕೂಡ ಫ್ರೀ ಅನಿಸುತ್ತೆ. ಆರಾಮಾಗಿ ನಾವು ಕೂತ್ಕೊಂಡು ಓದ್ಕೋಬೋದು. ಅದ್ರ ಜೊತೆಗೆ ಒಂದು 5 ನಿಮಿಷ ಮೆಡಿಟೇಷನ್ ಕೂಡ ಮಾಡ್ಕೊಂಡು ನಾನು ಸ್ಟಡಿನ ಕಂಟಿನ್ಯೂ ಮಾಡಿದೆ. ನಾನು ಆಲ್ಮೋಸ್ಟ್ 5 ಗಂಟೆ ಮೇಲೇ ಎದ್ದೇಳೋದು. ನಾನು ಸುಮ್ಮನೆ 3 ಗಂಟೆ 4 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಲ್ಲ. ಒಂದು ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ. ಯಾಕಂದರೆ ಮತ್ತು ನೈಟ್ ನನ್ನ ಮಗಳು ಲೇಟಾಗಿ ಮಲಗ್ತಾಳೆ. ಅವಳಿಗೋಸ್ಕರ ನಾನು ಕೂಡ ಎದ್ದಿರಬೇಕು ಅವಳು ಮಲಗೋವರೆಗೂ. ಸೊ ಹಂಗಾಗಿ ನನಗೆ ಟೈಮ್ ಕೂಡ ಬೇಗ ಆಗಲ್ಲ ಅಂತ ನಾನು ಮತ್ತು ಇನ್ನೊಂದೇನೆಂದರೆ ನಿದ್ದೆ ಆಗಲಿಲ್ಲ ಅಂದರೆ ನಮಗೆ ಸಂಜೆವರೆಗೂ ಮೈಂಡ್ ಫ್ರೆಶ್ ಅನಿಸಲ್ಲ. ಒಂಥರ ಏನೋ ಅನ್ನಿಸ್ತಾ ಇರುತ್ತೆ. ಬಾಡಿ ಎಲ್ಲ ಒಂಥರ ಪೇಯ್ನ್ ಬರೋದು, ಮೈ ಎಲ್ಲ ನೋವು ಅಂತ ಆಲಸ್ಯ ಅಂತ ಇರುತ್ತೆ. ಇಂಟ್ರೆಸ್ಟೇ ಬರೋಲ್ಲ ಓದೋಕ್ಕೆ. ಸೊ ಹಂಗಾಗಿ ನಾನು ನಿದ್ದೆ ಆಗಲಿಲ್ಲ ಅಂದರೆ ಎದ್ದೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಮುಂಚೆ 1 ಗಂಟೆ ಎದ್ದರೆ ನಾವು ಸಂಜೆವರೆಗೂ ಎಷ್ಟು ಓದಿರ್ತೀವೋ ಅಷ್ಟೆಲ್ಲ 1 ಗಂಟೆ ಒಳಗೆ ಓದ್ಬೋದು. ಅಷ್ಟು ಮೈಂಡು ಫ್ರೆಶ್ ಅನಿಸಿರುತ್ತೆ ಮಾರ್ನಿಂಗೇ ಓದೋದು. ಜೊತೆಗೆ ಎಲ್ಲ ಕಡೆ ಕಾಮಾಗಿರುತ್ತಲ್ವ. ಸೊ ನಾವು ಎಷ್ಟು ಓದಿದ್ರೂ ಇನ್ನೂ ಓದಬೇಕಪ್ಪ, ಯಾಕಾದ್ರೂ ಟೈಮ್ ಆಯಿತು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಓದಿದ್ರೆ ನಮಗೆ ಚೆನ್ನಾಗಿ ನೆನಪಿಗೆ ಉಳಿತೈತೆ. ಮತ್ತೆ ಅದೇ ತಲೆಗೆ ಬರ್ತಾ ಇರುತ್ತೆ. ಓದಿರೋದು ಅಷ್ಟು ಚೆನ್ನಾಗಿ ನೆನಪಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಓದ್ತಾ ಇದ್ದೀನಿ. ಹೀಗೆ ನಾನು ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಮೆಡಿಟೇಷನ್ ಮಾಡ್ಕೊಂಡು ಅದಾದಮೇಲೆ ನಾನು ನೆನ್ನೆ ಎಲ್ಲಿಗೆ ಬಿಟ್ಟಿದ್ದೆ ಅದನ್ನು ಸ್ವಲ್ಪ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು 7th ಪಾರ್ಟ್ 2ನಲ್ಲಿ ಎಂಡಿಂಗಲ್ಲಿದ್ದೆ, ಲಾಸ್ಟ್ 2 ಚಾಪ್ಟ್ರಲ್ಲಿ. ಸೊ ಅದನ್ನು ಆಲ್ಮೋಸ್ಟ್ ಇವತ್ತು ಸಂಜೆ ಅಷ್ಟೊತ್ತಿಗೆ ಎಷ್ಟೊತ್ತನಾಗಲಿ ಅಷ್ಟು ಚಾಪ್ಟರ್ ಕವರ್ ಮಾಡ್ಕೋಬೇಕು ಅಂತ ಕೂತ್ಕೊಂಡೆ. ಆದ್ರೂ ಮತ್ತು ನಾನು ಒಂದು ಚಾಪ್ಟ್ರು ಫುಲ್ಲು ನೀಟಾಗಿ ಓದ್ಬಿಟ್ಟು ಅದಾದಮೇಲೆ ಮತ್ತೆ ನನ್ನ ಕೆಲಸಗಳ್ನೆಲ್ಲ ಮಾಡಿಕೊಂಡೆ. ಹೀಗೆ ನನ್ನ ಬೆಳಗಿನ ರೋಟೀನ್ ಇರುತ್ತೆ. ಯಾಕಂದರೆ ಈ CET ಮುಗಿಯೋವರೆಗೂ ಹಿಂಗೆ ಫಾಲೋ ಮಾಡ್ಕೋಬೇಕು. ಇದೇ ಥರ ನಾನು ಓದ್ತಾ ಇರಬೇಕು ಅಂತ ಅಂದ್ಕೊತೀನಿ. ನೋಡಬೇಕು ಮುಂದೆ ಯಾವ ಥರ ಆಗುತ್ತೆ ಏನಂತ. ಆಲ್ಮೋಸ್ಟ್ ಓದೋದಂತೂ ಬಿಡಬಾರ್ದು. ಏನೇ ಬಂದ್ರೂ CET ಮುಗಿಯೋವರೆಗೂ ಓದಲೇಬೇಕಂತ ದೃಢ ನಿರ್ಧಾರ ಅಂತೂ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಓದ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಸಿಲಿಂಡರ್ ರೂಲ್ ಬಗ್ಗೆ ಮಾತಾಡ್ಕೋಬೇಕು ಅಂದರೆ ಈ ಸಲ CET 70% ತಗೊಂತಾರಂತೆ. ಅದ್ರ ಜೊತೆಗೆ TET 20% ಮತ್ತು ಡಿಗ್ರಿ 8%, ಆಮೇಲೆ B.Ed 2% ತಗೊಂತಾರೆ ಅಂತ ನಮ್ಮ ಮನೆಯವರು ನನಗೆ ಬೆಳಗ್ಗೆ ಹೇಳಿದ್ರು. ನನಗೆ ಅಷ್ಟು ಓದಿರಲಿಲ್ಲ, ಅಷ್ಟು ಐಡಿಯಾನೂ ಇರಲಿಲ್ಲ. ನಾನು ಎಲ್ಲೂ ಯೂಟ್ಯೂಬ್ ಚಾನಲ್ ಅಷ್ಟಾಗಿ ನೋಡೋಕ್ಕೆ ಹೋಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ರೂಲ್ಸ್ಗಳು ಹೇಳ್ತಾ ಇರ್ತಾರೆ. ಒಬ್ಬರು TET ನಾಳೆನೇ ಕಾಲ್ ಮಾಡ್ತಾರಂತೆ, ಒಬ್ಬರು CET ಕಾಲ್ ಮಾಡ್ತಾರಂತೆ. ಹೀಗೆ ಸುಮ್ಮನೆ ಕನ್ಫ್ಯೂಸಸ್ ಆಗ್ತಾ ಇರುತ್ತೆ ಅಂತ ನಾನು ಜಾಸ್ತಿ ಯೂಟ್ಯೂಬ್ ಚಾನಲ್ಲು ನೋಡೋಕ್ಕೆ ಹೋಗಲ್ಲ. ಸುಮ್ಮನೆ ನೋಡಿದಷ್ಟು ನಾವು ಓದೋದೆಲ್ಲ ಡಿಲೇ ಆಗುತ್ತೆ ಅಂತ. ಯಾವಾಗಾದರೂ ಎಕ್ಸಾಮ್ಗಳು ಕಾಲ್ ಮಾಡಲಿ, ನಮಗೇನು ನಮ್ಮ ಕೆಲಸ ಓದೋದು, ಅದನ್ನು ನೀಟಾಗಿ ಮಾಡಿದ್ರಾಯಿತು. ನಾಳೆನೇ ಎಕ್ಸಾಮ್ ಕಾಲ್ ಮಾಡಿದ್ರು ನಾನು ರೆಡಿ ಇದ್ದೀನಿ, ನಾಳೆ ಬರೆಯೋಕ್ಕೆ ಎಲ್ಲಿ ಕ್ವಶನ್ ಕೇಳಿದ್ರೂ ಬರಿತೀನಿ ಅನ್ನೋವಷ್ಟು ನಾವು ಪ್ರಿಪೇರ್ ಆಗಿದ್ದಾಗ ಮಾತ್ರ ನಾವು CET ಬರೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಷ್ಟು ಸುಲಭ ಅಲ್ಲ CET ಬರೆಯೋದು. ನಾನು ತಿಳಿದ ಮಟ್ಟಿಗೆ ತುಂಬ ಟಫ್ ಇರುತ್ತೆ. ಓದಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ನಾವು TET ತುಂಬ ಈಸಿ ಐತಿ ಅಂತ ಹೇಳ್ತೀವಿ. ಅಲ್ಲಿ ನಾನು ಸ್ವಲ್ಪ ಓದಿರೋರು ಭಾಳ ಈಸಿ ಇತ್ತು TET ಅಂತೀವಿ. ಬಟ್ ಎಷ್ಟೋ ಜನ TET ಮಾಡ್ಕೊಳ್ದೇ ಇದ್ದಾರೆ. ಯಾಕಂದರೆ ಓದಿಲ್ಲ ಅಂದರೆ ಏನೂ ಕೂಡ ಆಗಲ್ಲ. ಸೊ ಅಷ್ಟು ಈಸಿ ಕೇಳಿದ್ರೂ TET ಕೆಲವ್ರದ್ದು ಆಗಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಓದಿದ್ದವ್ರಿಗೆ ಅಷ್ಟೇ ಈಸಿ ಆಗುತ್ತೆ ಅಂತ. ಸೊ ಹಂಗಾಗಿ ನಾವು CET TET ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಾವು ಡೈಲಿನ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು. ಡೈಲಿ 3-4 ಗಂಟೆ ಅಂತೂ ಮಿನಿಮಮ್ ಓದಲೇಬೇಕು.
ಹಂಗಾದರೆ ಮಾತ್ರ ನಾವು ಈ ಒಂದು ಸಿ ಇ ಟಿಗೆ ಸಿಲೆಬಸ್ ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ನಾನು ಮತ್ತು ಎಲ್ಲೂ ಗ್ಯಾಪ್ ಕೊಟ್ಟಂತೂ ಓದಲೇಬಾರ್ದು ಅಂತ ಒಂದು ದಿನ ನಾವೇನಾದರೂ ಬುಕ್ಸ್ ಹಿಡಿದಂಗೆ ಬೇರೆ ಕೆಲಸಕ್ಕೆ ಹೋದ್ವಿ ಅಂದರೆ ಮಾರನೇ ದಿನ ಬುಕ್ಸ್ ಹತ್ರಕ್ಕೆ ಹೋಗೋಕ್ಕೆ ಒಂಥರ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ. ಬಿಡು ಓದಿದ್ರೆ ಆಯ್ತು, ಅದ್ರದ್ದೇನು ಯಾವಾಗ ಕಾಲ್ ಮಾಡ್ತಾರೆ, ನೀನು ಅದ್ರ ಸುದ್ದಿ ಯಾಕೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಯಾವತ್ತೂ ಕೂಡ ಸ್ಟಡಿನ ಗ್ಯಾಪ್ ಮಾಡ್ಕೊಳ್ಲೇಬಾರ್ದು ಅಂತ ನನ್ನ ಅನಿಸಿಕೆ. ಏನೋ ಒಂದು ಕೆಲಸ ಇದೆಯಾ, ಬೇಗ ಪಟ್ಟಣ ಮುಗಿಸ್ಬೇಕು, ಮತ್ತೆ ಬಂದು ಬುಕ್ಸ್ ಹತ್ರ ಕೂರಬೇಕು. ಮತ್ತೆ ಎಲ್ಲನೂ ಓದ್ವಾ, ಮತ್ತೆ ಬಂದು ಬುಕ್ಸ್ ಹತ್ರ ಕೂರಬೇಕು. ಕಿಚನ್ಗೆ ಹೋದ್ವಾ, ಊಟ ಮಾಡಿದ್ವಾ, ಮತ್ತೆ ಬಂದು ಬುಕ್ಸ್ ಹತ್ರ ಕೂರಬೇಕು. ಅಟ್ಲೀಸ್ಟ್ ನೀವು ಓದಲಿಲ್ಲ ಅಂದ್ರೂ, ನಾನೇ ಆಗಲಿ ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರ ಮುಂದೆ ಕೂತ್ಕೊಂಡ್ವಿ ಅಂದರೆ ಅದ್ರ ಬಗ್ಗೆ ಇನ್ನೊಂದು ಪೇಜ್ ತಿರ್ವಕ್ಕನಲ್ವೇ, ಮತ್ತು ಇನ್ನೊಂದು ಏನಾದರೂ ವಿಷಯ ತಿಳಿತೈತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಮ್ಮ ಸ್ಟಡಿ ಕಂಟಿನ್ಯೂ ಆಗಿರಲೇಬೇಕು. ಇದು ನನಗೆ ಬಂದಿರುವಂತಹ ಅನುಭವ. ಹಾಗೆ ನಂದು ಟಿ ಇ ಟಿ ತುಂಬ ಸ್ಕೋರ್ ಡೌನ್ ಆಯಿತು. ಯಾಕಂದರೆ ನಾನು ಎಕ್ಸಾಮ್ ಟಿ ಇ ಟಿ ಹತ್ರ ಬಂದಾಗ ಓದಬೇಕು ಅಂತ ಅವಾಗ ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡೆ. ಸೊ ಹಂಗಾಗಿ ನನಗೆ ಸಿಲೆಬಸ್ ಕವರ್ ಮಾಡೋಕ್ಕಾಗಲಿಲ್ಲ ಮತ್ತು ರಿವಿಷನ್ ಕೂಡ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ಅವು ಇವು ಯೂಟ್ಯೂಬ್ ಚಾನಲ್ಗಳು ನೋಡ್ಕೊಂಡಿರುವಾರ ನಾನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಟೈಮ್ ಕೂಡ ವೇಸ್ಟ್ ಆಯಿತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಜಾಸ್ತಿ ಯೂಟ್ಯೂಬ್ ಚಾನಲ್ ನೋಡಬೇಡ, ಜಾಸ್ತಿ ಫೋನ್ ನೋಡಬೇಡ, ಸುಮ್ಮನೆ ಬುಕ್ಸ್ ಓದು, ಎಲ್ಲಿ ಕೇಳಿದ್ರು ಅವಾಗ ಬರಿಬೇಕಂತ ಕಾನ್ಫಿಡೆನ್ಸ್ ಬರುತ್ತೆ. ಯೂಟ್ಯೂಬ್ ಚಾನಲಲ್ಲಿ ಅವರೊಬ್ಬರು ಇವರೊಬ್ಬರು ಹೇಳ್ತಿರ್ತಾರೆ ಅಂತ ಹೇಳಿದರು. ಆದ್ರೂ ಸ್ವಲ್ಪ ಅವ್ರ ಮಾತನ್ನ ಕೇಳ್ದಂಗೆ ಹಂಗೋ ಹಿಂಗೋ ಮಾಡಿ ಡೈಲಿ 1-2 ಗಂಟೆ ಯೂಟ್ಯೂಬ್ ಚಾನಲಲ್ಲೇ ನಾನು ಟೈಮ್ ವೇಸ್ಟ್ ಮಾಡಿದೆ. ಸೊ ಹಂಗಾಗಿ ನೀವು ಯಾವತ್ತೂ ಕೂಡ ಆ ಥರ ಮಾಡ್ಲಿಕ್ಕೆ ಹೋಗಲೇಬೇಡ್ರಿ. ಸುಮ್ಮನೆ ಬುಕ್ಸ್ನ ಓದ್ತಾ ಇದ್ರಿ. ಬುಕ್ಸ್ ಓದ್ಬಿಟ್ರೆ ನಮಗೆ ಚೆನ್ನಾಗಿ ವಿಷಯಗಳು ತಿಳಿತವೆ ಮತ್ತು ಮನನ ಕೂಡ ಚೆನ್ನಾಗಾಗುತ್ತೆ. ಹಂಗಾಗಿ ನಂದು ಟಿ ಇ ಟಿ ಸ್ವಲ್ಪ ಸ್ಕೋರ್ ಆಗಲಿಲ್ಲ, ಬಟ್ ಎಲಿಜಿಬಲ್ ಚೆನ್ನಾಗಾಗಿದೆ ಬಿಡಿ. ಬಟ್ ಸ್ಕೋರು ಇನ್ನೂ ಒಂದು 10 ಮಾರ್ಕ್ಸ್ ಅಂತೂ ತುಂಬ ಕನ್ಫ್ಯೂಸಸ್ ಮಾಡ್ಕೊಂಡೆ. ಆಪ್ಷನ್ ನೋಡಿದ ಮೇಲೆ ನನಗೆ ಪರ್ಫೆಕ್ಟಾಗಿ ಪಕ್ಕ ಓದಿನಿ ಅಂತ ಅನ್ನಿಸ್ಲೇ ಇಲ್ಲ. 4 ಆಪ್ಷನ್ ನೋಡಿದ್ಮೇಲೆ ತುಂಬ ಕನ್ಫ್ಯೂಸಸ್ ಆಯಿತು. ಅದೋ ಇದೋ ಅಂತ ಫಸ್ಟ್ ನಾನು ಗುರ್ತು ಮಾಡ್ಕೊಂಡು ಎಕ್ಸಾಮ್ಗೆ ಶೇಡ್ ಮಾಡ್ತಾಯಿದ್ದೆ. ಗುರ್ತು ಮಾಡ್ಕೊಂಡು ಆಮೇಲೆ ಶೇಡ್ ಮಾಡ್ಬೇಕಾದ್ರೆ ಏನಾಯ್ತು, ಕನ್ಫ್ಯೂಸಸ್ ಆಯ್ತು. ಅಯ್ಯೋ ಸರಿನೋ ಇದು ಸರಿನೋ, ಅದು ಸರಿನೋ ಇದು ಸರಿನೋ ಅಂತ ಒಂದು 10 ಕ್ವಶನ್ ರಾಂಗ್ ಮಾಡಿ ಬಂದುಬಿಟ್ಟೆ. ಅಷ್ಟು ತುಂಬ ಕನ್ಫ್ಯೂಸ್ ಆಗಿಬಿಡ್ತು ನನಗೆ. ಹಂಗಾಗಿ ನಾನು ಸ್ವಲ್ಪ ಸಿ ಇ ಟಿಲಿ ಈ ಥರ ಆಗಬಾರ್ದಂತ ಒಂಚೂರು ಸೀರಿಯಸ್ಸಾಗಿ ಓದ್ತಾ ಇದ್ದೀನಿ. ಟಿ ಇ ಟಿಯಲ್ಲಿ ಸ್ಕೋರ್ ಮಾಡೋದಂತೂ ತುಂಬ ಮುಖ್ಯ. ಯಾಕಂದರೆ ಇವಾಗ 20% ಅದನ್ನೇ ತಗೊಳ್ತಾರೆ ಅಂದರೆ ನಾವು ಯೋಚನೆ ಮಾಡಬೇಕು, ಟಿ ಇ ಟಿ ಸ್ಕೋರ್ ಮಾಡ್ಕೊಳ್ಲೇಬೇಕು ಅಂತ. ಅದಕ್ಕೆ ನಾನು ಟಿ ಇ ಟಿ ಯಾವಾಗಾದರೂ ಕರೀಲಿ, ಸಿ ಇ ಟಿ ಯಾವಾಗಾದರೂ ಕರೀಲಿ, ಟಿ ಇ ಟಿ ಕಾಲ್ ಮಾಡಿದ್ರೆ ಸ್ಕೋರ್ ಮಾಡ್ಕೊಳ್ಳೋಣ, ಸಿ ಇ ಟಿ ಕಾಲ್ ಮಾಡಿದ್ರೆ ಎಕ್ಸಾಮ್ ತಗೊಳ್ಳೋಣ ಅಂತಂದು ಈ ಥರ ನನ್ನ ಸ್ಟಡಿನ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇದೇ ಥರ ನಾನು ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ನೀವು ಕೂಡ ಓದ್ತಾ ಇದ್ದೀರಾ ಅಂದ್ಕೋತೀನಿ. ಮತ್ತು ನಾನು ಮಧ್ಯಾಹ್ನ ಮತ್ತು ಸಂಜೆನೂ ಕೂಡ 1 ಗಂಟೆ ಟೈಮ್ ಮಾಡ್ಕೊಂಡು ಓದಬೇಕು. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಈ ವಿಡಿಯೋನ ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.